ಸರ್ವತಾ ಭಕ್ತಿತೋ ಮುಕ್ತಿ ದ್ವೇಷಾತ್ತಮ ಉದೀರಿತಂ ನಿಯಮಸ್ತ್ವನಯೋರ್ನಿತ್ಯಂ ಮೋಹಾಯಾನ್ಯವಚೋ ಭವೇತ್. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕ ನಾವು ನೋಡ್ತಾ ಇದ್ದೇವೆ. ಮನ್ಯೇ ಸುರಾನ್ ಭಾಗವತಾಂಸ್ತ್ರ್ಯಧೀಶೆ ಅನ್ನುವ ಶ್ಲೋಕ. ಅದರ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಬ್ರಹ್ಮಪುರಾಣದ ಮಾತನ್ನೇನು ಉದ್ಧರಿಸಿದ್ದಾರೆ ಅದನ್ನು ನಾನೀಗ ಆರಂಭದಲ್ಲಿ ಹೇಳಿದೆ. ಸಕಲ ಶಾಸ್ತ್ರಗಳ ಸಾರ ಇದು. ಭಕ್ತಿಯಿಂದಲೇ ಮುಕ್ತಿ. ಭಗವಂತನನ್ನು ದ್ವೇಷಿಸಿದರೆ ಅದರಿಂದ ದುರ್ಗತಿಯೇ ಸರಿ. ಈ ನಿಯಮಕ್ಕೆ ಎಂದೂ ಚ್ಯುತಿ ಇಲ್ಲ. ಕೆಲವು ಕಡೆ ಭಗವಂತನನ್ನು ಕುರಿತು ದ್ವೇಷ ಮಾಡಿ ಭಗವಂತನ ಬಗ್ಗೆ ಭಯ ಬಿತ್ತಿಕೊಂಡು ಮುಕ್ತಿಯನ್ನು ಪಡೆದಂತೆ ವರ್ಣನೆ ಬಂದರೆ ಅವೆಲ್ಲ ಕೇವಲ ಭ್ರಾಮಕವಾದ ಮಾತುಗಳಷ್ಟೆ. ಅದು ಸರಿಯಾದ ಮಾತಲ್ಲ ಅಂತ ಅದರ ತಾತ್ಪರ್ಯ. ಮೋಹಾಯ ಅನ್ಯವಚೋ ಭವೇತ್. ಅಸುರ ಮೋಹಕವಾದ ಮಾತುಗಳಷ್ಟೇ ಅವು. ಭಗವಂತ ಸಜ್ಜನರ ಬಗ್ಗೆ ಕರುಣೆ ಇರುವವನು. ಅವನನ್ನು ಪ್ರಶಂಸೆ ಮಾಡುವ ಮಾತದು. ಆ ಒಂದು ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ 2 ಜೀವಗಳಿರುವುದರಿಂದ ಅದರಲ್ಲಿ ಸಜ್ಜನ ಜೀವಕ್ಕೆ ಮುಕ್ತಿಯನ್ನು ಕರುಣಿಸಿದ್ದಾನೆ, ದುರ್ಜನ ಜೀವಕ್ಕೆ ದುರ್ಗತಿಯನ್ನೇ ಕರುಣಿಸುವವನಿದ್ದಾನೆ. ಹೀಗೆ ಅದಕ್ಕೆ ಅರ್ಥ ಮಾಡಬೇಕು ಅಂಥದ್ದು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದನ್ನು ನೋಡಿದ್ವಿ. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು 337ನೇ ಶ್ಲೋಕದ ರೂಪದಲ್ಲಿ ಇದನ್ನು ತಗೊಂಡದ್ದನ್ನು ಕೂಡ ನಾವು ಕಳೆದ ದಿವಸ ನೋಡಿದ್ವಿ. ಇದಕ್ಕೆ ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳನ್ನು ಕೂಡ ನಾವು ನೋಡಿದ್ದೇವೆ. ಯಾದವಾರ್ಯರು ಇದಕ್ಕೆ ವಿಶೇಷ ಅರ್ಥಗಳನ್ನೇನು ಹೇಳಿಲ್ಲ, ಭಾಗವತ ತಾತ್ಪರ್ಯವನ್ನು ವಿವರಿಸಿದಾರಷ್ಟೆ. ಆ ಭಾಗವತ ತಾತ್ಪರ್ಯದ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಅಲ್ಲಿ ಮೋಹಾಯ ಅನ್ನೋದಕ್ಕೆ ಅಸುರಜನ ಮೋಹಾಯ, ಅಸುರ ಜನರಿಗೆ ಮೋಹ ಭರಿಸುವುದಕ್ಕಾಗಿ ಅಂತ ಅರ್ಥ ಹೇಳಿದ್ದಾರೆ. ಅತಃ ನ ತದ್ ಯಥಾ ಶ್ರುತಾರ್ಥಂ ಕಿಂತು ಭಗವತಃ ಕೃಪಾಲುತ್ವ ರೂಪ ಗುಣ ಪ್ರಶಂಸಾ ಪರಂ. ಅದಕ್ಕೆ ಯಥಾಶ್ರುತವಾಗಿ ಅರ್ಥ ಸ್ವೀಕಾರ ಮಾಡಬಾರದು, ಹೊರತು ಭಗವಂತ ಕೃಪಾಲು ಅಂತ ಹೀಗೊಂದು ವಿಷಯವನ್ನು ಅಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅವನು ದ್ವೇಷಿಗಳಿಗೂ ಮುಕ್ತಿ ಕೊಟ್ಟ ಅಂದರೆ ದುರ್ಜನರ ಜೊತೆಗೆ ಸೇರಿಕೊಂಡು ಭಗವಂತನನ್ನು ಒಬ್ಬ ಸಜ್ಜನ ದ್ವೇಷಿಸಿದರೂ ಅವನ ದ್ವೇಷವನ್ನು ಕಡೆಗಣಿಸಿ ಆತನನ್ನು ಭಕ್ತಿಯನ್ನೇ ಅನುಲಕ್ಷಿಸಿ ಭಕ್ತಿಯನ್ನೇ ಬೆಳೆಯಗೊಟ್ಟು ಆತನನ್ನು ಉದ್ಧರಿಸಿದ ಅಂತ ಅದರ ತಾತ್ಪರ್ಯ. ಇದು ಕೃಪಾಲತ್ವ ಗುಣ ಪ್ರಶಂಸಾ ಪರಂ ಅಂತೇನು ಬಂದಿದೆ ಅದನ್ನೇ ಭಾಗವತ ತಾತ್ಪರ್ಯದ ಅನುವಾದದಲ್ಲಿ ಹೇಳಿದ್ದಾರೆ. ಹೀಗೆ ಇದು ಉಳಿದವರೆಲ್ಲರೂ ಮಾಡಿರುವ ವಿಜಯಧ್ವಜರು ಯಾದವಾರ್ಯರು ಮಾಡಿರುವಂಥ ವ್ಯಾಖ್ಯಾನ. ಇದಕ್ಕೆ ಉಳಿದ ವ್ಯಾಖ್ಯಾನಕಾರರು ಶ್ರೀಧರರು ಮೊದಲಾದವರು ದ್ವೇಷಿಗಳಿಗೂ ಭಗವಂತ ಮುಕ್ತಿಯನ್ನು ಕರುಣಿಸ್ತಾನೆ ಅಂತಲೇ ಅರ್ಥ ಮಾಡ್ತಾರೆ. ಆ ಉಳಿದ ವಾದಿಗಳ ಕೆಲವು ಅರ್ಥಗಳನ್ನು ನಾವೀಗ ಇಲ್ಲಿ ನೋಡೋಣ. ಸಂಭ್ರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಅಂತ ಭಾಗವತದಲ್ಲಿದೆಯಲ್ಲ, ಅದಕ್ಕೆ ಸಂಭ್ರಂಭ ಅಂದರೆ ಕ್ರೋಧದ ಆವೇಗ. ಅದೇ ಮಾರ್ಗದಿಂದ ಭಗವಂತನಲ್ಲಿ ಮನಸ್ಸಿಟ್ಟವರು ಅಂತ ಅರ್ಥ ಹೇಳ್ತಾರೆ. ಅಲ್ಲಿ ನಾವು ನಮ್ಮ ವ್ಯಾಖ್ಯಾನಕ್ಕನುಸಾರವಾಗಿ ಸಂಭ್ರಂಭ ಅಂದರೆ ಕೋಪ ಹೌದು, ಆದರೆ ಆ ಮಾರ್ಗದಿಂದ ಅವರು ಹೊರಟರೂ ಕೂಡ ಮುಂದೆ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಅಭಿನಿವಿಷ್ಟ ಅನ್ನೋದಕ್ಕೆ ಮೊದಲ ಹಂತದಲ್ಲಿ ಕೋಪ ಮಾಡಿದರೂ ಕೂಡ ಕ್ರಮವಾಗಿ ಅವರು ಭಗವಂತನಲ್ಲಿ ಅಭಿನಿವೇಶ ಮಾಡ್ತಾರೆ, ಭಕ್ತಿಯ ಅಭಿನಿವೇಶವನ್ನೇ ಮಾಡ್ತಾರೆ ಅಂತ ಅರ್ಥವನ್ನು ನಾವು ಹೇಳ್ತೇವೆ. ಆದರೆ ಶ್ರೀಧರಾದಿಗಳು ಆ ಥರ ಅರ್ಥ ಹೇಳಿಲ್ಲ. ವೀರರಾಘವರು ಕೂಡ ಶ್ರೀಧರರು ಹೇಳುವಂತಲೇ ಅರ್ಥ ಹೇಳ್ತಾರೆ.
ಭಕ್ತಿಯೋಗ ನಿಷ್ಠತುಲ್ಯಾಹ ಏವ ದ್ವಿಷದಾದಯೋಪಿ ಇತಿ ಭಾವಃ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಮುಂದೆ 7ನೇ ಸ್ಕಂದದಲ್ಲಿ ಹೀಗೊಂದು ಮಾತು ಬರ್ತದೆ. ಏನಾದರೂ ಮಾಡಿ ಭಕ್ತಿಯಿಂದಾದರೂ ದ್ವೇಷದಿಂದಾದರೂ ಕೃಷ್ಣನಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು ಅಂತ ಮುಂದಿನ ಮಾತುಗಳಿಗೆ ಇವರೆಲ್ಲ ಒತ್ತು ಕೊಡ್ತಾರೆ. ಆ ಮಾತಿಗೆ ಒತ್ತು ಕೊಟ್ಟು ಕೇನಾಪ್ಯುಪಾಯೇನ ಅಂದರೆ ದ್ವೇಷ ಮಾಡಿದರೂ ಸರಿಯೇ ಅಂತ ಅರ್ಥ ಮಾಡಿಕೊಂಡು ಯಾರು ಭಕ್ತಿಯೋಗವನ್ನು ಅವಲಂಬಿಸಿ ಅವನನ್ನು ಧ್ಯಾನಿಸ್ತಾ ಇರ್ತಾರೆ ಅವರಂತೆಯೇ ದ್ವೇಷ ಮಾಡಿದವರು ಕೂಡ ಸದ್ಗತಿಗೆ ಭಾಗಿದಾರರಾಗ್ತಾರೆ ಅಂತ ಇವರೆಲ್ಲ ಅರ್ಥ ಹೇಳ್ತಾರೆ. ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಹೀಗೆ ಶ್ಲೋಕಗಳಿವೆ. ಅವೆಲ್ಲ ದ್ವೇಷದಿಂದ ದುರ್ಗತಿ, ಭಕ್ತಿಯಿಂದ ಭಕ್ತಿಯಿಂದಲೇ ಸದ್ಗತಿ ಅನ್ನೋದನ್ನು ಸಮರ್ಥನೆ ಮಾಡ್ತವೆ. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾಹ. ತಮ್ಮ ಶರೀರಗಳಲ್ಲಿಯೂ ಇನ್ನೊಬ್ಬರ ಶರೀರಗಳಲ್ಲಿಯೂ ಭಗವಂತ ಇದ್ದಾನೆ. ಆದರೆ ಇದ್ದ ಭಗವಂತನನ್ನು ಇವರು ದುರ್ಜನರು ಗುರುತಿಸುವುದಿಲ್ಲ. ಅವರು ನನ್ನನ್ನು ದ್ವೇಷಿಸ್ತಾರೆ. ಪುನಃ ಪುನಃ ಅಸುರ ಸ್ವಭಾವದಿಂದಲೇ ಅವರು ಜನ್ಮ ತಾಳ್ತಾರೆ. ಕೊನೆಗೆ ನನ್ನನ್ನು ಎಂದೂ ಪಡೆಯದೆ ಆಸುರೀಂ ಯೋಗ್ನಿ ಮಾಪನ್ನಾಹ ಮೂಢ ಜನ್ಮನಿ ಜನ್ಮನಿ. ಅನೇಕ ಜನ್ಮಗಳಲ್ಲಿ ಅಸುರ ಸ್ವಭಾವವನ್ನು ಪಡೆದೇ ಹುಟ್ಟುತ್ತಾರೆ. ನನ್ನನ್ನು ಅಪ್ರಾಪ್ಯೈವ, ನನ್ನನ್ನು ಎಂದೂ ಪಡೆಯದೆ ತಥೋ ಯಾಂತಿ ಅಧಮಾಂ ಗತಿಂ, ಕೊನೆಗೆ ದುರ್ಗತಿಗೆ ಅವರು ಹೋಗ್ತಾರೆ ಅಂತ ಹೀಗೆ ಬಂದಿದೆ. ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ಬೇರೆ ಒಂದು ರೀತಿಯ ಮಾತು ಕೇಳಿ ಬರ್ತದೆ. ಯಥಾಗ್ನೇಃ ಕ್ಷುದ್ರಾಃ ವಿಸ್ಫುಲಿಂಗಾಃ ಬಹುಸ್ಯಾಂ ಪ್ರಜಾಯೇಯ ಮೊದಲಾದ ಮಾತುಗಳನ್ನು ಗಮನಿಸಿದರೆ ಅಗ್ನಿಯಿಂದ ಕಿಡಿಗಳು ಹೊರಬರುವಂತೆ ಜೀವರೆಲ್ಲರೂ ಭಗವಂತನ ಅಂಶರು. ಬಹುಸ್ಯಾಂ ಪ್ರಜಾಯೇಯ, ನಾನು ಅನೇಕ ರೂಪಗಳನ್ನು ತಳೆದು ಹುಟ್ಟುತ್ತೇನೆ ಅಂತ ಭಗವಂತನೇ ಹೇಳ್ಕೋತಾನೆ. ಆದ್ದರಿಂದ ಎಲ್ಲರೂ ಭಗವಂತನ ಅಂಶರೇ. ವಲ್ಲಭರದು ಶುದ್ಧಾದ್ವೈತವಾದ ಅಂತ, ಪ್ಯೂರ್ ನಾನ್ ಡ್ಯುಯಲಿಸಮ್ ಅಂತ ಅದನ್ನು ಹೇಳ್ತಾರೆ. ಜಗತ್ತನ್ನು ಅವರು ಸತ್ಯ ಅಂತಲೂ ಹೇಳ್ತಾರೆ. ಮಾಯೆ ಅಂದರೆ ಭಗವಂತನ ಶಕ್ತಿ ಅಂತ ಅಭಿಪ್ರಾಯ ಪಡ್ತಾರೆ. ಮತ್ತು ಅದ್ವೈತದಲ್ಲಿ, ಶಂಕರರ ಅದ್ವೈತದಲ್ಲಿ ಜಗತ್ತನ್ನು ಅವರು ಮಿಥ್ಯಾ ಅಂತ ಹೇಳ್ತಾರೆ, ಇವರು ಸತ್ಯ ಅಂತ ಹೇಳ್ತಾರೆ. ಜೀವ ಬ್ರಹ್ಮರಿಬ್ಬರು ಅಭಿನ್ನರು ಅಂತ ಶಂಕರರ ಅದ್ವೈತದಲ್ಲಿದೆ. ಆದರೆ ಈ ಜೀವ ಮತ್ತು ಪರಮಾತ್ಮ ಇಬ್ಬರು ಸಾದೃಶ್ಯ ಉಳ್ಳವರು, ಆದರೆ ಅವನು ಭಿನ್ನ. ಈ ಜೀವ ಒಂದು ಅಂಶ, ಭಗವಂತ ಅಂಶಿ ಅಂತ ಹೀಗೆ ಅವರ ಅಭಿಪ್ರಾಯ ಇದೆ. ಅವರ ಸಿದ್ಧಾಂತದಲ್ಲಿ ಪೂತನ ಇತ್ಯಾದಿಗಳಲ್ಲಿ ಜೀವದ್ವಯಾವೇಶ ಅನ್ನುವುದೇನೂ ಇಲ್ಲ. ಆ ಪೂತನೆ ಭಗವಂತನಲ್ಲಿ ಶಾಪಪ್ರಯುಕ್ತವಾಗಿ ದ್ವೇಷ ಮಾಡಿದ್ಲಷ್ಟೆ. ಆದ್ದರಿಂದ ಅಸುರ ಜಾತಿಯಲ್ಲಿ ಹುಟ್ಟಿದ್ಲು, ಆದರೆ ಮತ್ತೆ ಭಗವಂತನನ್ನೇ ತಲುಪುತ್ತಾಳೆ ಅಂತ ಅವರ ಅಭಿಪ್ರಾಯ. ನ ಪೂತನಾದಿಷು ಸಹಜಾಸುರತ್ವಂ ಕಿಂತು ಅಸುರಾವೇಶ ಸತು ಭಗವತ್ ಸಂಬಂಧೇ ಗಚ್ಚತಿ. ಭಗವಂತನ ಸಂಬಂಧವಾದಾಗ ದ್ವೇಷ ಹೊರಟು ಹೋಗ್ತದೆ, ಆವಾಗ ಅವರು ಮುಕ್ತರಾಗ್ತಾರೆ. ಈ ವಲ್ಲಭರ ಸಿದ್ಧಾಂತದ ವಿಮರ್ಶೆಯನ್ನು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ಜೀವರು ಭಗವಂತನ ಅಂಶರು ಅನ್ನೋದು ಹೌದು ನಮ್ಮ ಸಿದ್ಧಾಂತದಲ್ಲಿ, ಆದರೆ ಭಿನ್ನಾಂಶರು, ಅಭಿನ್ನಾಂಶರಲ್ಲ. ಅಂಶ ಅಂದರೆ ಆ ಭಗವಂತನಿಗೆ ಸಮಾನವಾದ ಒಂದು ಜೀವ ಅಂತ ಇಷ್ಟೇ ಅರ್ಥ. ಹೀಗೆ ಭಿನ್ನಾಂಶ ಅಭಿನ್ನಾಂಶ ಅಂತ 2 ಥರದ ಅಂಶಗಳಿವೆ. ಆದ್ದರಿಂದ ಅಭಿನ್ನಾಂಶ ಅಂತ ನಮ್ಮ ಸಿದ್ಧಾಂತದಲ್ಲಿ ನಾವು ಒಪ್ಪೋದಿಲ್ಲ. ಬೆಂಕಿ ಕಿಡಿ ದೃಷ್ಟಾಂತ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಅಭೇದ ವಿವಕ್ಷೆ ಏನೂ ಇಲ್ಲ, ಸಾದೃಶ್ಯವನ್ನು ಮಾತ್ರ ಹೇಳುವ ಒಂದು ತಾತ್ಪರ್ಯ ಶ್ರುತಿಗಿದೆ. ಸಾತ್ವಿಕ ಜೀವರಿಗೆ ಶಾಪ ಬಂದಾಗ ಅವರು ಭಗವಂತನನ್ನು ದ್ವೇಷಿಸ್ತಾರೆ ಅನ್ನೋದು ಸರಿ, ಆದರೆ ಅದಕ್ಕೆ ಅಸುರಾವೇಶ ಬೇಕೇ ಆಗ್ತದೆ. ಅಂಥದ್ದೊಂದು ಅಸುರಾವೇಶ ಇದ್ದರೆ ಮಾತ್ರ ಅವರು ಭಗವಂತನನ್ನು ದ್ವೇಷಿಸಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಹಾಗೆ ದ್ವೇಷಿಸೋದಿಲ್ಲ. ನಮಗೂ ಕೂಡ ಈ ಜಗತ್ತಿನಲ್ಲಿ ಸಜ್ಜನರಾದವರಿಗೆ ದುರ್ಜನರ ಸಹವಾಸ ಸಿಕ್ಕರೆ
ಅವರು ದುಷ್ಟ ಪ್ರವೃತ್ತಿಗಳನ್ನು ಮಾಡ್ತಾರೆ. ದುರ್ಜನರ ಸಹವಾಸ ಸಿಗದೆ ಹೋದರೆ ಮಾಡೋದಿಲ್ಲ. ಆದರೆ ದುರ್ಜನರ ಸಹವಾಸ ಬಾಹ್ಯವಾಗಿ ಸಿಗುವುದು ಬೇರೆ, ನಮ್ಮ ವ್ಯಕ್ತಿತ್ವದಲ್ಲೇ ಸೇರಿಕೊಂಡ ದುಷ್ಟರ ಸಹವಾಸ ಬೇರೆ. ನಮ್ಮ ಒಂದು ದೇಹದಲ್ಲಿ, ದ್ರೌಪದಿಯ ದೇಹದಲ್ಲಿ ಅನೇಕ ಜೀವರಿದ್ದಂತೆ, ಅದಂತೂ ಪ್ರಸಿದ್ಧ ಇದ್ದೇ ಇದೆ. ಒಬ್ಬನೇ ಜೀವನ ದೇಹದಲ್ಲಿ ಅನೇಕ ಜನ ಇರ್ತಾರೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲೆಲ್ಲ ಮುಂದೆ ಮತ್ತೆ ಹೇಳೋರಿದ್ದಾರೆ. ಹೀಗೆ ಹೊರಗೆ ನಿಂತು ದುರ್ಜನರು ಒಬ್ಬ ಸಜ್ಜನನನ್ನ ಭ್ರಷ್ಟ ಮಾಡುವುದಕ್ಕಿಂತ ಅವನ ಒಳಗೇ ನಿಂತು, ಅವನ ದೇಹದ ಒಳಗೇ ನಿಂತು ಅವರು ಭ್ರಷ್ಟ ಮಾಡುವುದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಹೀಗೆ ಆ ದುರ್ಜನರು ಮಾಡಿರ್ತಾರೆ, ಆ ದೈತ್ಯರು ಮಾಡಿರ್ತಾರೆ. ಹೀಗೆ ಪೂತನ ಮೊದಲಾದವರು ಭಗವಂತನನ್ನು ದ್ವೇಷಿಸಲಿಕ್ಕೆ ಕಾರಣ ಆ ಜೀವದ್ವಯದ ಆವೇಶವೇ ಕಾರಣ ಅಂತ ನಾವು ಹೇಳಬೇಕು. ಅದೆಲ್ಲ ಬ್ರಹ್ಮಪುರಾಣಕ್ಕೆ ಸಂವಾದಿಯಾಗಿದೆ. ಭಾಗವತ ತಾತ್ಪರ್ಯದಲ್ಲಿ ಆ ಬ್ರಹ್ಮಪುರಾಣದ ಶ್ಲೋಕಗಳನ್ನು ಹೇಳಿದ್ದಾರೆ. ಅಲ್ಲಿಗೆ ಈ 3ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.